ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಗೋಬಿ ಫ್ರೈಡ್ ರೈಸ್. ನೋಡ್ರಿ, ಅದಕ್ಕೆ ಏನೇನು ಬೇಕು ಅಂದರೆ ಗೋಬಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಿಡಿಸ್ಕೊಳ್ರಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಈ ಥರ ಸಣ್ಣದಾಗಿ ಪೀಸಾಗಿ ಕಟ್ ಮಾಡ್ಕೊಳ್ರಿ. ಇವಾಗ ನಾನು ಒಂದು ಕಡೆ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಅದು ನೋಡಿ ಚೆನ್ನಾಗಿ ಮಳ್ತೈತೆ. ಅದಕ್ಕೆ 1 ಟೀ ಸ್ಪೂನ್ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಅದಕ್ಕೆ ಇವಾಗ ಗೋಬಿ ನಾನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 15 ನಿಮಿಷ ಬಿಡ್ರಿ. ಆ ಗೋಬಿಗೆ ಔಷಧಿ ಎಲ್ಲ ಹೊಡೆದಿರ್ತಾರೆ, ಹಂಗಾಗಿ ನಾನು ಅದಕ್ಕೆ ಹುಳ ಔಷಧಿ ಏನಾನ ಇದ್ದರೆ ನೀಟ್ ಆಗ್ತೈತೆ ಅಂತ ಹಿಂಗೆ ಬಿಸಿನೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಕಡೆ ರೈಸ್ಗೆ ಇಕ್ಕೊಂಡಿದ್ದೀನಿ ನಾನು. ಕಾರ್ನ್ಫ್ಲೋರು 3 ಸ್ಪೂನ್, ಮೈದಾ 3 ಸ್ಪೂನ್, ಕಾಳು ಮೆಣಸಿನ ಪುಡಿ 1 ಟೀ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಅಚ್ಚ ಖಾರದ ಪುಡಿ 1 ಸ್ಪೂನ್ ತಗೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ರಿ. ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಇದು ಸೋಯಾ ಸಾಸು, ಇದು ಟೊಮೆಟೊ ಸಾಸು. ನೋಡ್ರಿ, ಇವಾಗ ನಾನು ಬ್ಯಾಟರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರು, ಮೈದಾ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಖಾರ ಪುಡಿ 1 ಸ್ಪೂನು, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ 1 ಟೀ ಸ್ಪೂನು. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಲೈಕ್ ಮಾಡಿರಿ. ಆಶಾ ಗೌಡ ಯೂಟ್ಯೂಬ್ ಚಾನಲ್. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈಗ 15 ನಿಮಿಷ ಆಗೈತೆ. ನೋಡ್ರಿ, ಇದು ಹುಳ ಔಷಧಿ ಎಲ್ಲ ಹೊಡೆದಿರ್ತಾರಲ್ಲ ಅದೆಲ್ಲ ಹೋಗಿರುತ್ತೆ. ಇವಾಗ ನಾನು ಅದನ್ನು ಆ ಮಿಕ್ಸಿಗೆ ಮಿಕ್ಸ್ ಹಾಕ್ಕೊತಾ ಇದ್ದೀನಿ. ನೋಡ್ರಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಬರ್ತೈತೆ. ಒಳಗಡೆ ಸಾಫ್ಟಾಗ, ಮೇಲೆ ಒಂಥರ ಕ್ರಂಚಿಯಾಗಿ ಬರ್ತೈತೆ. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನಮ್ಗೆ ಇವಾಗೆ ಉಪ್ಪು ಖಾರ ಏನಾನ ಬೇಕಾದ್ರೆ ಇವಾಗೆ ಹಾಕ್ಕೊಳ್ರಿ. ನಾನು ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಒಂದು ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನೋಡ್ರಿ, ಎಣ್ಣೆ ಕಾಯಕ್ಕೆ ಇಕ್ಕಿದೆ. ನಾನು ಇವಾಗ ಒಂದೊಂದೇ ಅದನ್ನು ಎಣ್ಣೆಗೆ ಫ್ರೈ ಮಾಡ್ಕೊಳ್ರಿ. ಒಂದೊಂದೇ ಬಿಡ್ರಿ ಆದಷ್ಟು. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇಲ್ಲ ಈವ್ನಿಂಗ್ಗೆ ಬೇಗ ಆಗುತ್ತೆ. ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆಯಲ್ಲಿ ಬೇಗ ಆಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸಹ ಹಾಕ್ಬೋದು. ನೀವು ಆಚೆ ಹೋಗಿ ತಿಂತೀವಿ ಫ್ರೈಡ್ ರೈಸು ಅಂದರೆ ಇದಕ್ಕೆ ನಾವು ಜಾಸ್ತಿ ಖರ್ಚು ಮಾಡಬೇಕಾಗ್ತದೆ. ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಅಲ್ಲಿ ಹೋಟೆಲಲ್ಲಿ ಏನೇನೋ ಮಿಕ್ಸ್ ಮಾಡಿ ಹಾಕಿರ್ತಾರೆ. ನೀವು ಮನೆಯಲ್ಲೇ ಹೆಲ್ದಿ ಮಾಡಿಕೊಡ್ಬೋದು ಮಕ್ಕಳಿಗೋಸ್ಕರ. ನೋಡಿರಿ, ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು, ಇಲ್ಲಾಂದರೆ ಮೇಲೆಲ್ಲ ಸಿದೋಗ್ಬಿಡ್ತೈತೆ, ಒಳಗಡೆ ಎಲ್ಲ ಬೇಯೋದೇ ಇಲ್ಲ. ಆದಷ್ಟು ಲೋ ಫ್ಲೇಮಲ್ಲಿ ಇಕ್ಕಿ ನೀವು ಚೆನ್ನಾಗಿ ಬೇಯಿಸ್ರಿ. ಮಕ್ಕಳಿಗೆ ಈ ಥರ ನೀವು ಮನೆಯಲ್ಲೇ ಮಾಡಿಕೊಡ್ರಿ. ಆಚೆದು ಕೇಳೋದೇ ಇಲ್ಲ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿರಿ, ಇನ್ನೊಂದು ಕಡೆ ತಿರುಗ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ನೋಡಿರಿ, ನಾವು ತಿರ್ಗಾ ಇದಕ್ಕೆ ಕಲರ್ ಆಗಲಿ ಏನು ನಾವು ಹಾಕೇ ಇಲ್ಲ. ಕಲರ್ ಫುಡ್ಡು ಏನು ಮಿಕ್ಸೇ ಮಾಡಿಲ್ಲ. ನಾವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಡ್ರಿ ಮಕ್ಕಳಿಗೆ. ನಾನು ವಾರಕ್ಕೊಂದ್ಸಲ ಈ ಥರ ಮಕ್ಕಳಿಗೆ ಮಾಡಿಕೊಡ್ತೀವಿ. ನಾವು ಆಚೆ ಫುಡ್ ಕೊಡೋದೇ ಇಲ್ಲ. ನೋಡಿರಿ, ಇವಾಗ ಬೆಂದಿದೆ. ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಈ ಥರ ಆಗಿದೆ. ಇನ್ನು ಮಿಕ್ಕಿರೋದೆಲ್ಲ ನಾನು ಫ್ರೈ ಮಾಡ್ಕೊತೀನಿ. ಇನ್ನೊಂದು ಕಡೆ ನಾನು ಬಾಣಲಿ ಇಕ್ಕಿದ್ದೆ, ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಯಾವ ಥರ ಬೆಂದಿದೆ ಅಂದರೆ ಒಳಗಡೆ ಸಾಫ್ಟಾಗಿ, ಮೇಲೆಲ್ಲ ಒಂಥರ ಕ್ರಂಚಿಯಾಗಿ ಬೆಂದಿದೆ. ನೀವು ಮಕ್ಕಳಿಗೆ ಇದನ್ನು ಸ್ನ್ಯಾಕ್ಸ್ ಥರನೂ ಹಾಕ್ಕೊಡ್ಬೋದು. ಅದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತೈತೆ ಅದು. ನೋಡಿರಿ, ಇವಾಗ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನು. ಅದು ಮಿಸ್ ಆಗಿದೆ. 1 ಸ್ಪೂನ್ ಹಾಕ್ಕೊಳ್ರಿ. ಇಲ್ಲಾಂದರೆ ನಿಮಗೆ ಟೈಮ್ ಇದ್ದರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ರಿ. ಇದು ನಾವು ಮನೆಯಲ್ಲೇ ಮಾಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ.
ಸೋಯಾ ಸಾಸು. ಇದು ಮಕ್ಕಳಿಗೆ ಇಷ್ಟ ಆಗ್ತೈತೆ ಅಂತ ಹಾಕ್ತಾ ಇರೋದು. ಏನು ಮಾಡೋದು, ಮಕ್ಕಳಿಗೆ ಈ ಥರ ಎಲ್ಲ ಹಾಕಿದ್ರೇ ಇಷ್ಟಪಡೋದು, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿರಿ, ಕಾಳು ಮೆಣಸಿನ ಪುಡಿ ನಾನು ಆಲ್ರೆಡಿ ಗೋಬಿಗೆ ಫ್ರೈ ಮಾಡೋಕೆ ಹಾಕಿದ್ದೀನಿ. ಇವಾಗ ರೈಸ್ಗೆಲ್ಲ ಬೇಕಲ್ಲ, ಅದಕ್ಕೋಸ್ಕರ ಖಾರದ ಪುಡಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿರಿ, ಇವಾಗ ಅವಾಗೆ ಎಣ್ಣೆ ಫ್ರೈ ಮಾಡ್ಕೊಂಡಿದ್ನಲ್ಲ, ಇದನ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ನೀವೆಲ್ಲಿ ನೋಡಿರಿ, ಒಂಚೂರು ನಾನು ಕಲ್ಲರೇ ಮಿಕ್ಸ್ ಮಾಡಿಲ್ಲ, ಯಾವ ಥರ ಕಲರ್ ಬರುತ್ತೆ ಅಂತ ನೀವೇ ನೋಡಿ. ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಡ್ರಿ, ಆದಷ್ಟು ಆಚೆ ಫುಡ್ ಕಮ್ಮಿ ಮಾಡಿರಿ. ನೋಡಿರಿ, ನಾವು ಎಣ್ಣೆಲಿ ಒಂದಿಷ್ಟು ಆಚೆ ಫುಡ್ ನಾವೇನು ಕೊಡೋದೇ ಇಲ್ಲ. ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ 1 ಟೀ ಸ್ಪೂನು, ಟೊಮೆಟೊ ಸಾಸು, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ನಿಮಗೆ ಖಾರ ಬೇಕು ಅಂದರೆ ಖಾರ ಹಾಕ್ಕೊಳ್ರಿ. ನೀವು ಬೇಕು ಅಂದರೆ ಈ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ಸಾರು ಹಾಕ್ಬೋದು. ನೀವು ಬೇಕು ಅಂದರೆ ಇನ್ನೂ ತರಕಾರಿ, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಎಲ್ಲ ಹಾಕ್ಬೋದು. ನಾನು ಮನೆಯಲ್ಲಿ ಇರಲಿಲ್ಲ, ಅದಕ್ಕೆ ನಾನು ಇದೇ ಮಾಡ್ತಾಯಿದ್ದೀನಿ. ನೋಡಿರಿ, ನಾನು ಒಂದು ಕಡೆ ರೈಸ್ ಮಾಡ್ಕೊಂಡಿದ್ದೆ, ಅದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಯಾವ ಥರ ಉದ್ರುದ್ರುಗಾಗೈತೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿರಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ನಾನು ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಯಾವ ಥರ ಉದ್ರುದ್ರುಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಸೂಪರಾಗಿ ಆಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನೀವು ಹೋಟೆಲಲ್ಲಿ ತಿಂತೀರಲ್ಲ, ಅದೇ ಥರ ಟೇಸ್ಟ್ ಇರ್ತೈತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿರಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.